ಶಿವಮೊಗ್ಗದಲ್ಲಿ ಇದ್ದಕ್ಕಿದ್ದ ಹಾಗೆ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಚಿತ್ರದುರ್ಗದ ಬೆನ್ನಲ್ಲೇ ಶಿವಮೊಗ್ಗದಲ್ಲೂ ಕೂಡ ಬಸ್ ಅಗ್ನಿ ಅವಘಡ. ಶಿವಮೊಗ್ಗದಲ್ಲಿ ಧಗಧಗನೆ ಹೊತ್ತಿ ಉರಿದಿದೆ ಖಾಸಗಿ ಸ್ಲೀಪರ್ ಬಸ್. ಹೊಸನಗರದ ಅರಸಾಳು ಹಾಗೂ ಸುಡೂರು ಗೇಟ್ ಬಳಿ ಘಟನೆ ನಡೆದಿದೆ. ಈ ಬೆಂಕಿ ಅವಘಡದಲ್ಲಿ ಬಸ್ನಲ್ಲಿದ್ದಂತಹ 40 ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ನಿಟ್ಟೂರಿನಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದಂತಹ ಖಾಸಗಿ ಸ್ಲೀಪರ್ ಕೋಚ್ ಬಸ್ ಇದು. ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ಗೆ ಸೇರಿದಂತಹ ಖಾಸಗಿ ಬಸ್ ಅನ್ನೋದು ಗೊತ್ತಾಗ್ತಾ ಇದೆ. ಬಸ್ನ ಎಂಜಿನ್ನ ಬಳಿ ಹೊಗೆ ಕಾಣಿಸ್ಕೊಳ್ಳುತ್ತೆ. ಮೊದಲು ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡಿದೆ. ಚಿತ್ರದುರ್ಗದ ಬೆನ್ನಲ್ಲೇ ಶಿವಮೊಗ್ಗದಲ್ಲೂ ಕೂಡ ಖಾಸಗಿ ಸ್ಲೀಪರ್ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ದೇವರು ದೊಡ್ಡವನು, ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ಕೂಡ 40 ಪ್ರಯಾಣಿಕರ ಪರಿಸ್ಥಿತಿ ಅದೇನಾಗ್ತಾ ಇತ್ತೋ ಏನೋ. ದೇವರು ದೊಡ್ಡವನು, ಅದೃಷ್ಟ ಚೆನ್ನಾಗಿತ್ತು, ಹಾಗಾಗಿಲ್ಲ. ಸ್ಲೀಪರ್ ಕೋಚ್ ಬಸ್ನ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಸುಟ್ಟು ಕರ್ಕಲಾಗಿ ಹೋಗಿದೆ. ನೀವು ಕೂಡ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ಗೆ ಸೇರಿದಂತಹ ಸ್ಲೀಪರ್ ಕೋಚ್ ಬಸ್ ಇದು. 40 ಜನ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ದಂತಹ ಬಸ್ ಇದು. ಎಲ್ಲರೂ ಕೂಡ ನಿದ್ರೆಗೆ ಜಾರಿದಂತಹ ಸಂದರ್ಭದಲ್ಲಿ ಮೊದಲು ಎಂಜಿನ್ನಲ್ಲಿ ಹೊಗೆ ಕಾಣಿಸ್ಕೊಂಡಿದೆ. ಕ್ಷಣಾರ್ಧದಲ್ಲಿಯೇ ಬೆಂಕಿ ಇಡೀ ಬಸ್ಸಿಗೆ ಆವರಿಸಿಕೊಂಡು ಹೊತ್ತಿ ಉರಿದಿದೆ. ತತ್ಕ್ಷಣಕ್ಕೆ 40 ಪ್ರಯಾಣಿಕರನ್ನು ಕೂಡ ರಕ್ಷಿಸುವಂತಹ ಕೆಲಸ ಆಗಿರುವಂಥದ್ದು. ಇತ್ತೀಚೆಗೆ ಸ್ಲೀಪರ್ ಬಸ್ಸುಗಳು ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಪದೇ ಮುನ್ನೆಲೆಗೆ ಬರ್ತಾ ಇದೆ. ಸ್ಲೀಪರ್ ಬಸ್ಸಿಗೆ ಹತ್ತೋದಕ್ಕೂ ಕೂಡ ಹೆದರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಲೀಪರ್ ಬಸ್ನ ಡಿಸೈನ್ನ ಬಗ್ಗೆಯೂ ಕೂಡ ಹಲವು ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಶಿವಮೊಗ್ಗದ ನಂತರ ಚಿತ್ರದುರ್ಗದ ನಂತರ ಶಿವಮೊಗ್ಗದಲ್ಲೂ ಕೂಡ ಖಾಸಗಿ ಸ್ಲೀಪರ್ ಕೋಚ್ ಬಸ್ ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಏನಿಲ್ಲ ಸರ್, ನಾವು ಹುಂಚೂರಿನಿಂದ ಬೆಂಗಳೂರಿಗೆ ಹೊರಟಿದ್ವಿ. ನಾವು ನಮ್ಮ ಮಿಸಸ್ ಜಾತ್ರೆಗಂತ ಬಂದಿದ್ವಿ. 9:40 ಹತ್ತಿದ್ವಿ ಬಸ್. ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ ಹುಂಚೂರು ರೋಡಿಂದ ಕೋಡೂರು ದಾಟಿ ಸ್ವಲ್ಪ ಮುಂದೆ ಬರುವಾಗ ಅದೇ ಸೂಡೂರು ಹತ್ರ ಅನಿಸುತ್ತೆ. ಫುಲ್ ಎಲ್ಲ ಬಸ್ ಒಳಗೆಲ್ಲ ಬೊಬ್ಬೆ ಹೊಡಿತಿದ್ದೆ. ನಾನು ಮಲಗಿದ್ದೆ, ಸ್ವಲ್ಪ ನಿದ್ರೆ ಬಂದಿತ್ತು. ವೈಫು ಎಬ್ಸಿಬಿಟ್ರು ನನ್ನ. ಎದ್ದಾಗ ನನಗೆ ಒಂದೇ ಸಲ ಬಸ್ ಯಾಕೊಂದು ಗುದ್ದಿದಾಗಾಯಿತು. ಇದು ತಲೆ ಮೇಲ್ಗಡೆ ಇದು ಕೊಡಿತ್ತು. ಟಾಪ್ ನಾವು ಅಪ್ಪರ್ ಸೀಟಲ್ಲಿದ್ವಿ. ಮೇಲ್ಗಡೆ ಕೊಡಿತ್ತು. ಫುಲ್ ಬ್ಲಡ್ ಇಳಿತಿತ್ತು. ಅಷ್ಟೊತ್ತಿಗೆ ಕೆಳಗಡೆ ಇದಿರುತ್ತಲ್ಲ, ಅರ್ಧ ಪ್ಯಾಸೇಜ್ ಇರುತ್ತೆ, ಅಲ್ಲಿಗೆ ಹಾರ್ಕೊಂಡ್ಬಿಟ್ವಿ. ಆದಾಗ ಎಲ್ಲ ಎದುರುಗಡೆ ಫುಲ್ ಬೆಂಕಿ. ಡ್ರೈವರ್ ಪಕ್ಕ ಇಂಜಿನ್ ಹತ್ರ ಎಲ್ಲ ಫುಲ್ ಬೆಂಕಿ. ಅಲ್ಲೊಬ್ರು ಲೇಡೀಸಿಗೆ ಫುಲ್ ಕೈ ಎಲ್ಲ ಬರ್ನ್ ಆಗಿತ್ತು. ಸೈಡಲ್ಲಿ ಫುಲ್ ಹೊಗೆ ತುಂಬ್ಕೊಂಡ್ಬಿಟ್ಟು ಫ್ರಂಟಲ್ಲಿ ಹೋಗೋಕ್ಕಾಗಲೇ ಇಲ್ಲ ನಮಗೆ. ಆಮೇಲೆ ಬ್ಯಾಕ್ ಸೈಡ್ ಬಂದ್ವಿ. ಅಲ್ಲಿ ಯಾರೋ ಒಬ್ಬರು ಗ್ಲಾಸ್ ಏನೋ ಓಪನ್ ಮಾಡಿದ್ರು ಅನ್ಸುತ್ತೆ. ಎಲ್ಲ ಅಲ್ಲೇ ಜಂಪ್ ಆಗ್ತಿದ್ರು ಎಲ್ಲ. ಅಷ್ಟೊತ್ತಿಗೆ ಬಸ್ ಒಂದು ಮರಕ್ಕೆ ಗುದ್ದಿತ್ತು. ಫುಲ್ ಬೆಂಕಿ ಬಂದಿತ್ತು. ಫ್ರಂಟಲ್ಲಿ ಫುಲ್ ಬೆಂಕಿ, ಎಲ್ಲೂ ಹೋಗೋಕ್ಕಾಗಿಲ್ಲ, ಫುಲ್ ಬ್ಲಾಕ್ ಆಗಿತ್ತು. ಆಮೇಲೆ ಅಲ್ಲಿಂದ ನಾವು ನಮ್ಮ ವೈಫು ಎಲ್ಲ ಪ್ಯಾಸೆಂಜರ್ಸು ಅಲ್ಲಿಂದನೇ ಹಾರ್ಕೊಂಡು. ಎಮರ್ಜೆನ್ಸಿ ಎಕ್ಸಿಟೇ ಅನಿಸುತ್ತೆ ಸರ್, ಎಕ್ಸಾಕ್ಟ್ ನಾವು ನೋಡಿಲ್ಲ. ಆ ಟೈಮಲ್ಲಿ ಓಪನ್ ಇತ್ತು, ಎಲ್ಲ ಹಾರ್ಕೊಂಡ್ಬಿಟ್ವಿ. ಹಾರ್ಕೊಂಡು ಒಂದು 10 ನಿಮಿಷಕ್ಕೆ ಫುಲ್ ಬಸ್ ಬೆಂಕಿ ಇಟ್ಕೊಂಡು ಎಲ್ಲರೂ ಸೇಫ್ ಆದರು. ಅದೇ ಅವನು ಕಂಡಕ್ಟ್ರು ಆಮೇಲೆ ಡ್ರೈವರಿಗೆಲ್ಲ ಡ್ರೈವರ್ ಫುಲ್ ಬ್ಲಡ್ ಇತ್ತು. ಕಂಡಕ್ಟ್ರ್ ಕೈಯೆಲ್ಲ ಬರ್ನ್ ಆಗಿಬಿಟ್ಟಿತ್ತು. ಆಮೇಲೆ ಒಂದು ಲೇಡೀಸಲ್ಲೂ ಅಲ್ಲಿದ್ದಾರೆ ಅನಿಸುತ್ತೆ, ಅವ್ರದ್ದು ಇದಿಷ್ಟು ಫುಲ್ಲು ಫ್ರ್ಯಾಕ್ಚರ್ ಆಗಿದೆ, ಏನೋ ಹೊಡೆದಿದೆ ಅನಿಸುತ್ತೆ. ಮೈ ತುಂಬ ಬ್ಲಡ್ ಇತ್ತು. ನಮ್ಮ ಮಿಸಸ್ಸಿಗೆ ಸ್ವಲ್ಪ ಕಾಲು ಏಟಾಯಿತು. ನಂದಿದು ಇಲ್ಲಿ ಸ್ಟಿಚ್ ಮಾಡಿದ್ದಾರೆ. ಬ್ಲಡ್ ಮರಕ್ಕೆ ಇದು ಮೇಲ್ಗಡೆ ಬಸ್ ಇದು ಟಾಪಿಗೆ ಹೊಡೆದ್ಬಿಟ್ಟು. ಹೌದು.